ಇದ್ದಾರೆ, ಓಪನ್ ಆಗಿ ಮುಚ್ಚಾಕ್ತಾ ಇದ್ದಾರೆ. ತರುಣ ಹುಡುಗಿಯರು ಹತ್ತಿರೊಳಾಗ್ತಾಯಿದ್ದಾರೆ. ಸೌಜನ್ಯ ಕೇಸ್ ನಡೆದು ಹೋಗ್ಬಿಟ್ಟದ ವೇದದಲ್ಲಿ. ಏನು 1 2 3 4 ಕೌಂಟ್ಲೆಸ್ 2015 ಏನೂ ಅರ್ಥವೂ ಇಲ್ಲ, ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ. ಆದರೆ ಇವತ್ತಿನವರೆಗೂ ಸರ್ಕಾರ ಇವನ್ ವಿರೋಧ ಪಕ್ಷದ ಪ್ರಶ್ನೆ ಮಾಡ್ತಾ ಇಲ್ಲ, ಆಡಳಿತ ಪಕ್ಷದ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. ಗೃಹ ಮಂತ್ರಿ ಅವರು ಒಂದು ಹೇಳಿಬಿಟ್ರು ಸುಮ್ಮನೆ, ಇಲ್ಲ SIT ರಿಪೋರ್ಟ್ ಕೊಡ್ತಾರೆ ಅಂತ ನೋಡೋಣ. ಇಲ್ಲಿವರೆಗೆ ರಿಪೋರ್ಟ್ ಹಾಲ್ ಚಾಲ್ ನೋಡಿದ್ರೆ ಅದರ ಒಂದು ಬಾಯಿಯ ಬಿಹೇವಿಯರ್ ನೋಡಿದ್ರೆ ಅವ್ರು ಅದನ್ನು ಮುಚ್ಚಿ ಹಾಕುವ ಒಂದು ವಿಚಾರದಲ್ಲಿದ್ದಾರಂತೆ. ಯಾಕಂದರೆ ದೂರುದಾರರನ್ನೇ ಇವತ್ತು ಅಪರಾಧಿಗಳಂತ ಆರೋಪಿಗಳನ್ನಾಗಿ ಮಾಡುವ ಪ್ರಯತ್ನವನ್ನು SIT ಮಾಡ್ತಾಯಿದೆ. ಈಗಾಗಲೇ ನಮ್ಮ ಚೆನ್ನೈನ ಮೂಲಕ ಇವರ ಮೇಲೆ ಆರೋಪವನ್ನು ಮಾಡಿಸಿದ್ದಾರೆ. ಮತ್ತು ಗಡಿಪಾರು ಮಾಡಿಸಲಿಕ್ಕೆ ನಮ್ಮ ತಿಮ್ಮನೂಡಿಯವ್ರ ಮೇಲೆ ಆ್ಯಕ್ಷನ್ ನಡೆಸಿದ ಸರ್ಕಾರ. ಇದರ ಅರ್ಥ ಏನಪ್ಪ ಅಂದರೆ ಸರ್ಕಾರಕ್ಕೂ ಸಹಿತ ಈ ಎಲ್ಲ ನಡೆದಂಥ ದುರಂತಗಳನ್ನು ಮುಚ್ಚಾಕಬೇಕು ಅನ್ನುವಂಥ ವಿಚಾರ ಬೆಳೆದ್ರಿಂದ ಇವತ್ತು ಹೋರಾಟ ಶುರು ಆಗ್ತಾಯಿದೆ ಎಲ್ಲ ಕಡೆ ನಿಧಾನಕ್ಕೆ. ಹೆಣ್ಮಕ್ಳು ಮೊದಲು ಹೇಳ್ತಾ ಇದ್ದಾರೆ, ಜೊತೆಗೆ ಗಂಡು ಮಕ್ಕಳು ಹೇಳ್ತಾರೆ, ಆಮದು ಬೇರೆ ಶುರು ಆಗುವಂಥದ್ದು ಹೋರಾಟ ಇದು ಆಗಲೇಬೇಕಾದಂಥದ್ದು. ಯಾಕಂದ್ರೆ 1 2 ಎಲ್ಲೋ ಏನೋ ಆಗಿರ್ಬೋದು ಬಿಡಪ್ಪ, ಏನೋ ಹೇಳ್ಬೋದಾಯಿತು, ಖಚಿತ ಏನು ನಡೆದ ಏನೋ ಆಗಿರ್ಬೋದು, ತಪ್ಪಾಗಿರ್ಬೋದು ಅಂತೇಳಿ. ಬಟ್ ಇವೇನು ಹಂಗೆ ಅಪರಾಧಗಳ ಮೇಲೆ ಅಪರಾಧಗಳ ಮೇಲೆ ಅಪರಾಧ ಅದನ್ನು ಮುಚ್ಚಿ ಹಾಕುವಂಥದ್ದು ಮತ್ತೊಂದು ನಡೆದು ಸಾಕ್ಷಿ ಹೇಳಕ್ಕೆ ಬಂದವ್ರ ಬಾಯಿಂದ ಸತ್ಯವನ್ನು ಹೇಳಲಿಕ್ಕೆ ಕೊಡ್ತಾ ಇಲ್ಲ. ಮತ್ತು ಹೇಳಿದ್ನಲ್ಲ ಇಷ್ಟರಲ್ಲೇ ನಿರ್ಮಲಾನಂದ ಸ್ವಾಮೀಜಿಯವ್ರ ಮುಂದೆ ಹೇಳಿದಂಥದ್ದು ಇಷ್ಟು ಚೆನ್ನ ಹೇಳಿದಂತೆ ತಿಮ್ಮರೋಡಿ ಅವರು ಹೇಳ್ತಾ ಇದ್ದಾರೆ, ಸಾಕ್ಷಿ ನುಡಿತಾ ಇದ್ದಾರೆ, ನಾನೊಬ್ಬ ಸನಾತನಿ ಸತ್ಯ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯಾವ ಈ ಎಲ್ಲ ಘಟನೆಗಳಿಂದ ಷಡ್ಯಂತ್ರ ನಡೆದ ಅದು ಅರ್ಬನ್ ನಕ್ಸಲೈಟ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು, ಅದೆಲ್ಲ ಸುಳ್ಳು, ನಾವು ಮಾಡ್ತಾ ಇದ್ದೀವೋ ಅದನ್ನು ಓಪನ್ ಆಗಿ ಹೇಳ್ತಾ ಇದ್ದಾರೆ. ಇದೆಲ್ಲ ನಡೆದ್ರು